ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸಿದ್ದರಾಮಯ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದ ಸರ್ಕಾರ. ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ನೇಮಿಸಿದ ಸರ್ಕಾರ. ಗಡಿ ನದಿಗಳ ವಿವಾದ ಕುರಿತು ನಿಗಾ ವಹಿಸೋಕೆ ಈ ಜವಾಬ್ದಾರಿಯನ್ನು ನೀಡಲಾಗಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಮಹಾರಾಷ್ಟ್ರದಿಂದ ಸಮಿತಿ ರಚನೆಯಾಗಿತ್ತು. ಗಡಿ ಉನ್ನತಾಧಿಕಾರಿಗಳ ಸಮಿತಿ ರಚನೆ ಮಾಡಿತ್ತು. ಆಗಿನಿಂದಲೂ ಉಸ್ತುವಾರಿಗಳ ನೇಮಕಕ್ಕೆ ಹೋರಾಟವನ್ನು ಮಾಡಿದ್ರು. ಸದ್ಯ ಕನ್ನಡಿಗರ ಬೇಡಿಕೆಯನ್ನ ಈಡೇರಿಸಿದ ರಾಜ್ಯ ಸರ್ಕಾರ. ನೋಡಿ, ಈ ಬೇಡಿಕೆ ಇತ್ತು. ಈಗ ಮಹಾರಾಷ್ಟ್ರದವರು ಹೆಂಗೆ ಗಡಿ ವಿವಾದವನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಥವಾ ಗಡಿಯಲ್ಲಿ ಅವ್ರಿಗೇನೋ ಅನ್ಯಾಯ ಆಗ್ತಿದೆ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಾಧಿಕಾರವೋ ಒಂದು ಸಮಿತಿಯೋ ರಚನೆ ಮಾಡ್ಕೊಂಡಿದ್ದಾರೋ, ನಮ್ಮಲ್ಲೂ ಕೂಡ ಅದೇ ಥರದ್ದು ಒಂದು ಸ್ಟ್ರಾಂಗ್ ಆದಂಥ ಸಮಿತಿ ರಚನೆ ಆಗಬೇಕು. ಈಗ ಇತ್ತೀಚೆಗೆ ಕಳೆದ ಒಂದು 3-4 ತಿಂಗಳಿಂದ ಭಾಳಷ್ಟು ಕೇಸಸ್ಗಳಾಗ್ತಾ ಇತ್ತು. ನಮ್ಮ ಬಸ್ ಡ್ರೈವರ್ಗಳಿಗೆ ಹೊಡೆದು ಕಳಿಸಿರೋದು, ಹಲ್ಲೆ ಮಾಡಿರುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಮಸಿ ಬಳ್ದಿದ್ದು, ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇತ್ತು. ಹಾಗಾಗಿ ಇದಕ್ಕೆಲ್ಲ ಲಂಗು ಲಗಾಮು ಹಾಕಬೇಕು ಅಂತಂದರೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಆ ಸಮಿತಿಯ ಮುಖಾಂತರವಾಗಿ ಏನೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಆಗಿತ್ತು. ಇದೀಗ ಸರ್ಕಾರ ಫೈನಲ್ ಎಲ್ಲರೂ ಒತ್ತಾಯವನ್ನು ಮಾಡಿದ ಮೇಲೆ ಎಲ್ಲರ ಒತ್ತಾಯಕ್ಕೆ ಮಣಿದು ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡ್ತಾ ಇದೆ ಸರ್ಕಾರ. ಸಚಿವ ಎಚ್.ಕೆ. ಪಾಟೀಲ್ ಇವರನ್ನ ನೇಮಿಸಿದ ಸರ್ಕಾರ. ಗಡಿ ಮತ್ತು ಈ ನದಿಗಳ ವಿವಾದ ಇದು ಬಹಳ ದಶಕಗಳಿಂದಲೂ ಇದೆ. ಕೆಲವು ನದಿಗಳ ವಿವಾದ ಬಗೆಹರಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಕೆಲವೊಮ್ಮೆ ಅದು ಅತಿರೇಕಕ್ಕೆ ಹೋಗಿದ್ದು ಇದೆ, ಪ್ರತಿಭಟನೆ ಆಗಿದ್ದು ಇದೆ. ಹಾಗಾಗಿ ಈ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಅಂತ ಇದೀಗ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದು ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಒಂದು ಸಮಿತಿನೋ ಅಥವಾ ಸಚಿವರನ್ನು ನೇಮಕ ಮಾಡಿ ಮಹಾರಾಷ್ಟ್ರದವ್ರು ಮಾಡಿದ್ರು ನಾವ್ಯಾಕೆ ಮಾಡ್ತಾ ಇಲ್ಲ ಅಂತ. ಫೈನಲಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಇದರಿಂದ ಮುಂದೆ ಆಗುವ ಸಾಧಕ ಬಾಧಕಗಳ ಬಗ್ಗೆ ನೋಡೋದಾದ್ರೆ, ನೀತಿ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಏನು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರಿಗೆ ಗಡಿ ಉಸ್ತುವಾರಿ ಸಚಿವರಾಗಿ ಈಗ ಮತ್ತೊಮ್ಮೆ ನೇಮಕ ಮಾಡಲಾಗಿದೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 2013ರಲ್ಲಿ ಅವರನ್ನ ಗಡಿ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಲಾಯಿತು. ತದನಂತರ 2018ರವರೆಗೂ ಕೂಡ ಅವರೇ ಗಡಿ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. 2018ರಿಂದ ಇಲ್ಲಿವರೆಗೂ ಕೂಡ ಯಾರನ್ನೂ ಗಡಿ ಉಸ್ತುವಾರಿ ಸಚಿವರಾಗಿ ಈ ಹಿಂದಿನ ಸರ್ಕಾರವನ್ನು ನೇಮಕ ಮಾಡಿರಲಿಲ್ಲ. ಯಾವಾಗ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಉನ್ನತ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಲಾಯಿತು. ಅದರಲ್ಲಿ ಮಹಾರಾಷ್ಟ್ರದ ಎಲ್ಲಾ ಪಕ್ಷದ ನಾಯಕರು ಕೂಡ ಅದನ್ನು ಒಳಗೊಂಡಂತ ಸಮಿತಿ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಗಡಿ ಭಾಗದ ಕನ್ನಡಿಗರಾಗಿರ್ಬೋದು ಅಥವಾ ವಿವಿಧ ಕನ್ನಡ ಹೋರಾಟಗಾರ ಆಗಿರ್ಬೋದು, ಅದರಲ್ಲೂ ಕೂಡ ಬೆಳಗಾವಿಯ ಹೋರಾಟಗಾರ ಅಂತ ಅಶೋಕ್ ಚಂದ್ರಿಗೆ ಅಂತ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಅದರ ಪರಿಣಾಮವಾಗಿ ಈಗ ನಿನ್ನೆಷ್ಟೇ ಸರ್ಕಾರ ಎಚ್.ಕೆ. ಪಾಟೀಲ್ ಅವರನ್ನು ಗಡಿ ಉಸ್ತುವಾರಿ ಸಚಿವರಾಗಿ ಈಗ ನೇಮಕ ಮಾಡಿದೆ. ಇಲ್ಲಿ ಬಹಳ ಪ್ರಮುಖವಾದ ಅಂಶ ಏನಂದ್ರೆ, ಗಡಿ ಮತ್ತು ಕರ್ನಾಟಕ ಸಂಬಂಧಪಟ್ಟಂತ ಗಡಿ ವಿವಾದ ಆಗಿರ್ಬೋದು ಮತ್ತು ಕರ್ನಾಟಕ ಸಂಬಂಧಪಟ್ಟಂತ ನದಿಗಳ ವಿವಾದ ಆಗಿರ್ಬೋದು, ಇವೆರಡೂ ವಿವಾದಗಳನ್ನ ಕಾನೂನಾತ್ಮಕ ಹೋರಾಟ ಆಗಿರ್ಬೋದು, ಜೊತೆಗೆ ರಾಜಕೀಯವಾಗಿ ತೆಗೆದುಕೊಳ್ಬೇಕಾದಂತ ಗಟ್ಟಿ ನಿರ್ಧಾರಗಳಾಗಿರ್ಬೋದು, ಇದೆಲ್ಲದರ ಜವಾಬ್ದಾರಿ ಈಗ ಎಚ್.ಕೆ. ಪಾಟೀಲ್ ಅವರ ಮೇಲೆ ಇರ್ತಕ್ಕಂಥದ್ದು. ಜೊತೆಗೆ ಎಚ್.ಕೆ. ಪಾಟೀಲ್ ಬಹಳಷ್ಟು ಹಿರಿಯ ಮತ್ತು ಮುತ್ಸದಿ ರಾಜಕಾರಣಿ ಮತ್ತು ಅನುಭವಿ ರಾಜಕಾರಣಿ. ಹಾಗಾಗಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಭಾಗದ ಕನ್ನಡಿಗರಲ್ಲಿ ಒಂದಿಷ್ಟು ಸಂತೋಷ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹುದಿನಗಳ ಬೇಡಿಕೆಗೆ ಸರ್ಕಾರ ಒಂದ್ ಕಡೆ ಸ್ಪಂದನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡಿದೆಯೋ ಇದು ಸಂಪೂರ್ಣವಾಗಿ ಕೋರ್ಟ್ನ ವ್ಯಾಪ್ತಿಗೆ ಬರೋದಿಲ್ಲ. ಗಡಿಗಳನ್ನು ಗುರುತಿಸುವಂತ ಜವಾಬ್ದಾರಿ ಸಂಸದಿಗೆ ಇದೆ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರ ಹೇಳಿತು. ಜೊತೆಗೆ ಮಹಾಜನ್ ವರದಿ ಅಂತಿಮ ಅನ್ನುವಂತ ವಿಚಾರನ ಪದೇ ಹೇಳ್ತಾ ಇದ್ರು. ನಾವು ನಾಡು ನುಡಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಈಗ ಅದು ಎಲ್ಲೇ ಒಂದ್ ಕಡೆ ಸಾರ್ಥಕತೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗ ಗಡಿ ಉಸ್ತುವಾರಿ ಸಚಿವರ ನೇಮಕ ಆಗಿರ್ತಕ್ಕಂಥದ್ದು. ಇನ್ನು ಎಚ್.ಕೆ. ಪಾಟೀಲ್ ಗಡಿ ಉಸ್ತುವಾರಿ ಸಚಿವರಾದ್ಮೇಲೆ ಯಾವ ರೀತಿ ತಮ್ಮ ಚಟುವಟಿಕೆಗಳನ್ನ ವೇಗವಾಗಿಗೊಳಿಸ್ತಾರೆ ಅಂದ್ರೆ, ಗಡಿ ವಿವಾದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇದೆ. ಇಲ್ಲಿವರೆಗೂ ಕೂಡ 2004ರಿಂದ ಇಲ್ಲಿವರೆಗೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿವಾದ ವಿಚಾರವಾಗಿ ಯಾವುದೇ ರೀತಿಯ ವಿಚಾರಣೆ ಬಂದಿಲ್ಲ. ಆದ್ರೆ ಮಹಾರಾಷ್ಟ್ರದ ಅರ್ಜಿ ಸುಪ್ರೀಂ ಕೋರ್ಟ್ ಮುಂದಿದೆ. ಜೊತೆಗೆ ಕರ್ನಾಟಕ ಸಲ್ಲಿಸಿದಂತ ಅರ್ಜಿ, ಕರ್ನಾಟಕ ಈ ಒಂದು ಗಡಿ ವಿವಾದ ಏನಿದೆ ಇದು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋ ಅರ್ಜಿ ಏನಿದೆ, ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಇದು ಪುರಸ್ಕರಿಸಿದ ಬೆನ್ನಲ್ಲೇ ಮಹಾರಾಷ್ಟ್ರ ಕಳೆದ 4-5 ವರ್ಷಗಳಿಂದ ಸಾಕಷ್ಟು ಅಗ್ರೆಸಿವ್ ಆಗಿ ರಾಜಕೀಯ ನಿಲುವುಗಳನ್ನ ಮತ್ತು ಸರ್ಕಾರ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಬಂದಿದೆ. ಈಗ ಗಡಿ ಉಸ್ತುವಾರಿ ಸಚಿವರು ಮಾಡುವ ಮೂಲಕ ಎಲ್ಲೇ ಒಂದ್ ಕಡೆ ರಾಜಕೀಯವಾಗಿ ಆಗಿರ್ಬೋದು ಮತ್ತು ಕಾನೂನಾತ್ಮಕ ಹೋರಾಟಕ್ಕೆ ಮತ್ತಷ್ಟು ಈಗ ಬಲ ಬಂದಿರತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್, ತಮ್ಮ ಡೀಟೇಲ್ಸ್ಗಾಗಿ.
ಒಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ ಇದೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿರೋದು. ಏನೇ ಸಮಸ್ಯೆಗಳಾದ್ರೂ ಅದನ್ನು ಬಗೆಹರಿಸೋದಕ್ಕೆ ಸಿಎಂ ಹತ್ರಕ್ಕೆ ಬರಬೇಕಾಗಿತ್ತು. ಇನ್ನು ಪ್ರಾಧಿಕಾರ ಅಂತ ಇದ್ರೂ ಕೂಡ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆಯಾ, ಅಸ್ತಿತ್ವದಲ್ಲಿದೆಯಾ, ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇತ್ತು. ಹಾಗಾಗಿ ಒಬ್ಬ ಅದಕ್ಕೆ ಅಂತಲೇ ಸಚಿವರು ಮೀಸಲಾಗಿದ್ದು ಬಿಟ್ರೆ ಆ ಭಾಗದಲ್ಲಿ ಇರುವಂಥ ಕನ್ನಡಿಗರಿಗೆ ಅದು ಏನೇ ಸಮಸ್ಯೆ ಆದ್ರೂ ಅನ್ಯಾಯ ಆದ್ರೂ ಕೂಡ ಸಚಿವರ ಬಳಿ ಹೇಳ್ಕೊಳ್ಬಹುದು, ಅದನ್ನು ಬಗೆಹರಿಸ್ಕೊಳ್ಬಹುದು. ಜನರಿಗೂ ಕೂಡ ಅದು ಈಸಿ ಅನಿಸುತ್ತೆ, ಆರಾಮ್ ಅನಿಸುತ್ತೆ. ಮತ್ತು ಇತ್ಯರ್ಥ ಆಗದ ಕೆಲವು ಸಮಸ್ಯೆಗಳನ್ನು ಶಾಶ್ವತವಾಗಿ ಸಚಿವರು ನಿಲ್ಲಿಸ್ಬಿಡ್ತಾರೆ ಅಂತ ಅಲ್ಲ, ಆದರೆ ತಾತ್ಕಾಲಿಕವಾಗಿಯೂ ಕೂಡ ಒಂದು ನಿರ್ಧಾರವನ್ನು ತಿಳಿಸೋದಕ್ಕೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅನ್ನೋರು ಇದಾರಲ್ಲ ಅನ್ನೋದೊಂದು ಧೈರ್ಯ ಇರುತ್ತೆ. ಹಾಗಾಗಿ ಎಚ್ ಕೆ ಪಾಟೀಲ್ ಅವರನ್ನು ನೇಮಕ ಮಾಡಿರೋದು. ಎಚ್ ಕೆ ಪಾಟೀಲ್ ಅವರು ಹಿರಿಯರು, ಅನುಭವಿ, ಕಾನೂನಿನ ಬಗ್ಗೆ ಸಾಕಷ್ಟು ಅಪಾರವಾದಂಥ ಜ್ಞಾನ ಇದೆ. ಹಾಗಾಗಿ ಅವರನ್ನು ನೇಮಕ ಮಾಡಿರೋದು ಸೂಕ್ತ ಅಂತ ಕೂಡ ಅನಿಸ್ತಾ ಇದೆ.